ವಿಶೇಷವಾಗಿ ಇಲ್ಲಿ ತುಂಬ ಪ್ರಾಚೀನ ಕಾಲದಿಂದ ಈ ಒಂದು ಮಠ, ಚಿಂತಾಮಣಿ ಮಠ ಈ ಒಂದು ಪ್ರದೇಶದಲ್ಲಿ ವಿರಾಜಮಾನವಾಗಿದೆ. ಈ ಒಂದು ಮಠಕ್ಕೆ ಒಂದು ವಿಶಿಷ್ಟವಾದಂತಹ ಇತಿಹಾಸವಿದೆ. ಈ ಮಠದಲ್ಲಿ ಅಧಿಪತಿಗಳಾಗಿದ್ದಂಥವರು ಒಂದು ವಿಶಿಷ್ಟವಾದಂತಹ ಸಾಧನೆಗಳನ್ನು ಸಹ ಉಪಾಸನಾದಿಗಳನ್ನು ಸಹ ಮಾಡಿದವರಾಗಿದ್ದಾರೆ. ಈ ರೀತಿಯಾದಂತಹ ಒಂದು ವಿಶಿಷ್ಟವಾದ ಇತಿಹಾಸ ಇರತಕ್ಕಂತಹ ಈ ಒಂದು ಮಠ ಈ ಪ್ರದೇಶದಲ್ಲಿ ಇರತಕ್ಕಂತಹದ್ದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ಒಂದು ಮಠಕ್ಕೂ ದಕ್ಷಿಣಾಮನಾಯ ಶೃಂಗೇರಿ ಶಾರದಾ ಪೀಠಕ್ಕೂ ಸಹ ಹಿಂದಿನ ಕಾಲದಿಂದಲೂ ಒಂದು ವಿಶೇಷವಾದಂತಹ ಮಧುರವಾದಂತಹ ಒಂದು ಸಂಬಂಧ ಇದೆ. ಈಗಾಗಲೇ ಸ್ವಾಮಿಗಳು ಮತ್ತು ಅವರು ಮಾತಾಡ್ತಾ ಅನೇಕ ವಿಧವಾದಂತಹ ವಿಚಾರಗಳನ್ನು ಸಹ ಯಾವ ರೀತಿಯಾಗಿ ಆ ಒಂದು ಸಂಬಂಧ ಇದೆ ಅನ್ನುವಂತಹ ಅನೇಕ ವಿಧವಾದಂತಹ ವಿಷಯಗಳನ್ನು ಅವರು ತಿಳಿಸಿದ್ದಾರೆ. ಈಗ ಇಂತಹ ಒಂದು ಈ ಮಠಕ್ಕೆ ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂಥವರು ಶಿವಾನಂದ ಭಾರತಿ ಚಿಂತಾಮಣಿ ಸ್ವಾಮಿಗಳು ಅವರು ಈ ಮಠಕ್ಕೆ ಅಧಿಪತಿಗಳಾಗಿರ್ತಕ್ಕಂಥದ್ದು ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಅವರು ಅವರ ಪೂರ್ವಾಶ್ರಮದಲ್ಲಿದ್ದಾಗಲೇ ವಿಶೇಷವಾಗಿ ಎಲ್ಲ ಕೆಲಸಗಳನ್ನೆಲ್ಲ ಬಿಟ್ಟು ನಮಗಿದೇ ಕೆಲಸ, ಬೇರೆ ಕೆಲಸಗಳೆಲ್ಲ ನಿಜವಾಗಲೂ ಕೆಲಸಗಳಲ್ಲ, ಶಾಂಕರ ತತ್ವ ಪ್ರಸಾರ ಅಭಿಯಾನವನ್ನು, ಶಾಂಕರ ತತ್ವ ಪ್ರಸಾರವನ್ನು ಮಾಡುವುದು, ಶಂಕರ ಭಗವತ್ಪಾದಾಚಾರ್ಯರ ತತ್ವವನ್ನು ಎಲ್ಲ ಕಡೆಯೂ ಸಹ ಪ್ರಚಾರ ಮಾಡುವುದು, ಗುರು ಸೇವೆಯನ್ನು ಮಾಡುವುದು ಅನ್ನುವುದೇ ನಮ್ಮ ಜೀವನಕ್ಕೆ ಪ್ರಧಾನವಾದಂತಹ ಕರ್ತವ್ಯ ಅನ್ನೋದನ್ನು ಅವರು ಚೆನ್ನಾಗಿ ತಿಳಿದು, ಸಾಮಾನ್ಯವಾಗಿ ಆ ವಯಸ್ಸಿನಲ್ಲಿ ಬೇರೆಯವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಲೋಕದಲ್ಲಿ ಹುಡುಗರೆಲ್ಲ ಏನೇನೋ ಮಾಡ್ತಾ ಇರ್ತಾರೆ ಆ ವಯಸ್ಸಲ್ಲಿ. ಈ ಕಡೆಗೆ ಗಮನ ಸಾಧ್ಯವೇ ಇಲ್ಲ, ಬರುವುದೇ ಇಲ್ಲ. ಅದೇನೋ ವಯಸ್ಸಾದ ಮೇಲೆ ಏನೋ ಒಂದಿಷ್ಟು ತುಂಬ ಜನರಿಗೆ ವಯಸ್ಸಾದ್ಮೇಲೆ ಒಂದಿಷ್ಟು ವೈರಾಗ್ಯ ಶುರುವಾಗುತ್ತೆ. ಆವಾಗ ಈ ಥರದ್ದೆಲ್ಲ ಏನೋ ಮಾಡೋಣ ಅಂತ ಕೂತ್ಕೊಳ್ತಾರೆ. ಆದರೆ ಆಗ ಶುರು ಮಾಡಿದರೆ ಅದಾಗೋದಿಲ್ಲ ತುಂಬ ಜನರಿಗೆ, ಈ ಥರ ಪರಿಸ್ಥಿತಿ ಇರುತ್ತೆ. ಆದರೆ ತುಂಬ ಮನಸ್ಸಿಗೆ ಲೌಕಿಕವಾದಂತಹ ಅನೇಕ ವಿಧವಾದ ಆಕರ್ಷಣೆಗಳಿಗೆ ಒಳಗಾಗುವಂತಹ, ಬೇರೆಯವರೆಲ್ಲ ಒಳಗಾಗುವಂತಹ ಒಂದು ವಯಸ್ಸಿನಲ್ಲಿ ಅದೆಲ್ಲವೂ ಇದ್ರೂ ಸಹ ಅದನ್ನು ಬಿಟ್ಟು ಈ ಒಂದು ಮಾರ್ಗಕ್ಕೆ ಬಂದಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ನಾವು ಹಿಂದೆ ಯಾತ್ರೆಗಳನ್ನು ಮಾಡ್ತಾ ಇರುವಾಗ ಅವು ಸುಮಾರು ಕಡೆಗಳಿಗೆ ಮೊದಲು ಬರ್ತಾ ಇದ್ರು. ನಮ್ಮ ಹತ್ರ ಬಂದು ಸ್ವಲ್ಪ ಹೊತ್ತು ನಾವು ಸ್ವಲ್ಪ ಮಾತಾಡಬೇಕಾಗಿದೆ, ಈ ಕೆಲಸಗಳನ್ನೆಲ್ಲ ಒಂದಿಷ್ಟು ಮಾಡಬೇಕಾಗಿದೆ ಅಂಥೇಳಿ ಒಂದು 2-3 ಸಲ ಬಂದಿದ್ರು. ಆವಾಗ ನಮ್ಗೆ ಬೇರೆ ಬೇರೆ ಕಾರ್ಯಕ್ರಮಗಳಿದ್ದು ನಾನು ಅವ್ರಿಗೆ ಹೇಳಿದೆ, ಇನ್ನೊಂದ್ಸಲಿ ಬಂದಾಗ ಮಾತಾಡ್ತೀನಿ ಅಂತ ನಾನು ಹೇಳ್ತಾ ಇದ್ದೆ. ನಾವೆಲ್ಲೋ ಯಾತ್ರೆಯಲ್ಲಿರುವಾಗ ಅಲ್ಲೆಲ್ಲಿಗೂ ಒಂದು ಕಡೆ ಒಂದ್ಸಲ ಬಂದಿದ್ರು. ನಾನು ಮಹಾರಾಷ್ಟ್ರ ಯಾತ್ರೆಗೆ ಹೋಗ್ತಾ ಇದ್ದೆ. ಈಗ ನಮ್ಮ ಇಲ್ಲಿ ಬಯಸಿ ಮೇಲೆ ಉತ್ತರ ಕರ್ನಾಟಕದಲ್ಲಿ ಯಾತ್ರೆಯನ್ನು ಮಾಡ್ತಾ ಇರುವಾಗ ಒಂದು ಕಡೆಗೆ ಬಂದಿದ್ರು. ನಾನು ಮಾತಾಡಬೇಕು ಅಂತಂದ್ರು. ನಾನು ಹೇಳಿದೆ ಈಗ ಸ್ವಲ್ಪ ಅವಕಾಶ ಕಡಿಮೆ ಇದೆ, ಆಮೇಲೆ ಮಾತಾಡೋಣ ಅಂತ. ನಾನು ಯಾತ್ರೆಗೆ ಹೋಗುತ್ತಿದೆ, ಒಂದು 4 ತಿಂಗಳು ಯಾತ್ರೆಗೆ ಹೋಗುವಂಥದ್ದಿದೆ. ಆ ಸಂದರ್ಭದಲ್ಲಿ ಅವರು ಬಂದಿದ್ರು. ಈಗ ಅನೇಕ ಕಡೆಗಳಲ್ಲಿ ಬಂದು ಮಾತಾಡಬೇಕು ಅಂತ ಹೇಳಿದಾಗ ನನಗೆ ಒಂದು ಸಮಯ ಆದಾಗ ವಿಶೇಷವಾಗಿ ಅವರ ಹತ್ರ ಮಾತಾಡಿದ ಮೇಲೆ ಏನೇನು ಕಾರ್ಯಗಳು ಆಗಬೇಕು ಅನ್ನೋದನ್ನೆಲ್ಲ ಸಂಕಲ್ಪ ಮಾಡಿ ಆ ಕಾರ್ಯಗಳನ್ನೆಲ್ಲ ಪ್ರಾರಂಭ ಮಾಡಿದ್ದು. ವಿಶೇಷವಾಗಿ ಈ ಒಂದು ದೇಶದಲ್ಲಿ ಕೆಲವು ಕಡೆ ಮಾತ್ರ, ಅಂದರೆ ಏನು ಅಂತಂದ್ರೆ ಅದು ತುಂಬ ಒಂದು ದುರ್ದೈವ. ಶಂಕರ ಭಗವತ್ಪಾದಾಚಾರ್ಯರ ಒಂದು ಕೀರ್ತಿ ಏನಿದೆಯೋ ಅದು ಅಪಾರವಾದಂತಹದ್ದು. ಇವತ್ತಿನ ದಿವಸ ಒಬ್ಬ ಪ್ರಧಾನಮಂತ್ರಿಗಳಿಂದ ಹಿಡಿದು ಸಾಮಾನ್ಯ ವ್ಯಕ್ತಿ ತನಕ ಎಲ್ಲರೂ ಸಹ ಶಂಕರ ಭಗವತ್ಪಾದಾಚಾರ್ಯರ ವಿಷಯದಲ್ಲಿ ಅಪಾರವಾದಂತಹ ಗೌರವವನ್ನು ಇಟ್ಕೊಂಡಿದ್ದಾರೆ. ಆದರೆ ಅಂತಹ ಇಡೀ ವಿಶ್ವವೇ ಶಂಕರ ಭಗವತ್ಪಾದಾಚಾರ್ಯರ ಮೇಲೆ ಇಷ್ಟೊಂದು ಗೌರವವನ್ನು ಹೊಂದಿದ್ರೂ ಸಹ ಕೆಲವರಿಗೆ ಮಾತ್ರ ಆ ಒಂದು ವಿಷಯವೇ ಅರ್ಥ ಆಗುವುದಿಲ್ಲ. ಶಂಕರಾಚಾರ್ಯರ ಒಂದು ನಿಂದನೆಯನ್ನು ಮಾಡುವುದು, ಈ ರೀತಿಯಾದಂತಹ ಒಂದು ಕಾರ್ಯವೂ ಸಹ ನಡೀತಾ ಇರುತ್ತೆ. ನಾನು ಹೇಳಿದೆ, ಒಂದ್ಸತಿ ಹೇಳಿದೆ, ಅಲ್ಲಪ್ಪ ಈ ಶ್ರೀರಾಮಚಂದ್ರನ ನಿಂದನೆಯನ್ನೇ ಮಾಡುವವರಿದ್ದಾರೆ ಲೋಕದಲ್ಲಿ. ಈ ಶ್ರೀರಾಮಚಂದ್ರನ ನಿಂದನೆಯನ್ನು ಮಾಡತಕ್ಕಂಥವ್ರು ಈ ಲೋಕದಲ್ಲಿ ಇದ್ದೇ ಇದ್ದಾರೆ. ಶ್ರೀರಾಮಚಂದ್ರನ ಅಂತಂದ್ರೆ ಸಮಸ್ತ ಮಾನವ ಜಾತಿಗೂ ಆದರ್ಶಭೂತನಾಗಿರ್ತಕ್ಕಂತಹ ಪರಮಾತ್ಮ, ಸ್ವಯಂ ಭಗವಂತ ರಾಮನಾಗಿ ಅವತಾರ ಮಾಡಿ ಇಷ್ಟೆಲ್ಲ ಮಾಡಿದ್ರು ಸಹ ನಿಂದನೆ ಮಾಡುವವರು ಒಂದಿಷ್ಟು ಜನ ಮೂರ್ಖರುಗಳು ಇದ್ದೇ ಇದ್ದಾರೆ. ಆದ್ದರಿಂದ ಹಾಗೆ ಇದರಲ್ಲೂ ಭಗವತ್ಪಾದರನ್ನು ಅವರ ಒಂದು ಮಹಿಮೆಯನ್ನು ತಿಳ್ಕೊಳ್ಳದೆ ಮೂರ್ಖವಾಗಿ ಮಾತಾಡುವಂಥವರು ಇದ್ದಾರೆ. ಆ ಒಂದು ಪರಿಸ್ಥಿತಿ ಇದ್ದಾವಾಗ ಅದಕ್ಕೆಲ್ಲದಕ್ಕೂ ಏನಾದರೂ ಮಾಡಬೇಕು ಅನ್ನುವಂತಹ ಒಂದು, ಅಂದರೆ ಅದನ್ನು ಸರಿ ಮಾಡುವುದಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನು ಸಹ ಅವರು ಹಿಂದೆ ಪೂರ್ವಾಶ್ರಮದಲ್ಲೇ ಪ್ರಾರಂಭ ಮಾಡಿದ್ರು. ಅದಕ್ಕೋಸ್ಕರ ಅನೇಕ ವಿಧವಾದಂತಹ ಕೆಲಸಗಳನ್ನು ಸಹ ಮಾಡಿರುವುದು. ಮತ್ತೆ ಇನ್ನೊಂದು ಏನಂತಂದ್ರೆ, ಜನರಲ್ಲಿ ಈ ಒಂದು ಅದ್ವೈತ ತತ್ವದ ಬಗ್ಗೆ ಅನೇಕ ವಿಧವಾದಂತಹ ಆಕ್ಷೇಪ, ಪ್ರಶ್ನೆಗಳು, ಸಂಶಯಗಳು ಅದೆಲ್ಲ ಮನಸ್ಸಿನಲ್ಲೇ ಇವೆ. ಅದಕ್ಕೆ ಯಾರಿಂದ ಉತ್ತರ ಪಡ್ಕೊಳ್ಬೇಕು, ಎಲ್ಲಿಗೆ ಹೋಗಬೇಕು ಅಂತಲೂ ಗೊತ್ತಿಲ್ಲ. ಈ ರೀತಿಯಾದಂಥ ಮತ್ತೆ ಈ ದುಷ್ಪ್ರಚಾರಗಳು, ಸಿದ್ಧಾಂತದ ಬಗ್ಗೆ ಹೀಗೆಲ್ಲ ಇರುವಾಗ ಇದರ ಬಗ್ಗೆ ಒಂದು ಜನರಿಗೆ ತಿಳಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದ್ರು ಸಂಕಲ್ಪ ಮಾಡಿ ಅದನ್ನು ಸಹ ನಮ್ಮ ಹತ್ರ ತಿಳಿಸಿದ್ರು. ಆ ತತ್ವಶಂಕರ ಅನ್ನುವಂತಹ ಒಂದು ಇದನ್ನು ಪ್ರಾರಂಭ ಮಾಡಿ ಅದರಲ್ಲಿ ಈ ಒಂದು ವಿಚಾರಗಳನ್ನು ಎಲ್ಲರಿಗೂ ಸಹ ತಿಳಿಸುವಂತೆ ಮಾಡಬೇಕು ಅಂತ ಆ ಒಂದು ಪ್ರಯತ್ನವನ್ನು ಸಹ ಪ್ರಾರಂಭ ಮಾಡಿದರು. ಅದರಲ್ಲಿ ಮೊದಲನೇದಾಗಿ ನಮ್ಮ ಹತ್ತಿರಕ್ಕೆ ಬಂದಾಗ ಈ ಅನೇಕ ವಿಧವಾದಂತಹ ಪ್ರಶ್ನೆಗಳು, ನಮಗೆ ಬರುವಂತಹ ಸಂಶಯಗಳು, ಈ ತತ್ವವನ್ನು ಕೇಳಿದಾಗ
ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಮಾಧಾನಗಳು ಉತ್ತರಗಳು ಬೇಕು ಅಂತ ನಮ್ಮ ಹತ್ರ ಕೇಳಿದಾಗ ಅದಕ್ಕೆ ನಾವು ಒಂದು ಸಂದರ್ಶನದಲ್ಲಿ ಅವರಿಗೆ ಅನೇಕ ವಿಧವಾದಂತಹ ಅವರು ಕೇಳಿದಂತಹ ಅನೇಕ ವಿಷಯಗಳಿಗೆ ನಾವು ಉತ್ತರವನ್ನು ಕೊಟ್ಟಿದ್ದೀವಿ. ತದನಂತರವೂ ಸಹ ಅವರು ಅನೇಕ ಮಠಾಧಿಪತಿಗಳನ್ನು ಸಹ ಸಂದರ್ಶನ ಮಾಡಿ ಅವರಿಂದಲೂ ಸಹ ಒಂದು ಅನೇಕ ವಿಚಾರಗಳನ್ನು ಜನರಿಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಆ ಹಿಂದೆನೇ ಅವರು ಮಾಡಿದ್ದು. ಅದು ಸಹ ಅತ್ಯಂತ ಸಂತೋಷಕರ. ತುಂಬ ಜನ ಅದನ್ನು ನೋಡಿದ್ದೀರಿ, ಸಾವಿರಾರು ಜನ ಲಕ್ಷಾಂತರ ಜನ ಅದನ್ನು ನೋಡಿದ್ದೀರಿ. ಈ ರೀತಿಯಾದಂತಹ ಒಂದು ಕಾರ್ಯವನ್ನು ಹಿಂದೆ ಪ್ರಾರಂಭ ಮಾಡಿದರು. ಮತ್ತು ವಿಶೇಷವಾಗಿ JR ಪಾಟೀಲ್ ಅವರನ್ನು ಸಹ ಸಂದರ್ಶನ ಮಾಡಿ ಅವರಿಗೂ ಸಹ ಈ ರೀತಿಯಂತಹ ಆಗಲೇ ಅವರು ಮಾತಾಡ್ತಾ ಹೇಳಿದಂತೆ ವಿದ್ಯಾರಣ್ಯರ ಬಗ್ಗೆ ಬರುವಂತಹ ಆಕ್ಷೇಪಗಳು, ವಿದ್ಯಾರಣ್ಯರ ಬಗ್ಗೆ ಮಾಡುವಂತಹ ಮಿಥ್ಯಾ ಪ್ರಚಾರಗಳು ಅದೆಲ್ಲ ಏನಿದೆಯೋ ಅದಕ್ಕೆಲ್ಲದಕ್ಕೂ ಉತ್ತರ ಕೊಟ್ಟು ಅವರು ಗ್ರಂಥಗಳನ್ನು ಬರೆದಿದ್ದಾರೆ. ವಿದ್ಯಾರಣ್ಯ ವಿಜಯದುಂದುಭಿ ಮೊದಲಾದಂತಹ ಗ್ರಂಥಗಳನ್ನು ಅವರು ರಚನೆ ಮಾಡಿದ್ದಾರೆ. ಅವರನ್ನು ಸಹ ಒಂದ್ಸರಿ ಭೇಟಿ ಮಾಡಿ ಅನೇಕ ಪ್ರಶ್ನೆಗಳನ್ನು ಕೇಳಿ ಈ ರೂಪದಲ್ಲೂ ಸಹ ಜನರಿಗೆ ಉತ್ತರಗಳು ತಿಳಿಯುವಂತೆ ಮಾಡಿ ಇತ್ಯಾದಿ ಕೆಲಸಗಳನ್ನು ವಿಶೇಷವಾಗಿ ಮಾಡಿದ್ದಾರೆ. ಅಂಥವರು ಈ ಒಂದು ಮಠಕ್ಕೆ ಅಧಿಪತಿಗಳಾಗಿ ಬಂದಿರುವುದು ಅದು ಸಹ ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಅವರ ಒಂದು ಸನ್ಯಾಸ ಸ್ವೀಕಾರದ ಸಂದರ್ಭದಲ್ಲಿ ನಮ್ಮ ಗುರುಗಳ ಅಪ್ಪಣೆ ಮತ್ತು ನಮ್ಮ ಒಂದು ಇದರಿಂದ ಅವರಿಗೆ ವಿಶೇಷವಾಗಿ ಇಲ್ಲಿಯ ಆಸ್ತಿಕ ಜನರೆಲ್ಲರೂ ಸಹ ಶೃಂಗೇರಿಗೆ ಬಂದು ಈ ಒಂದು ಮಠದಲ್ಲಿ ಅಧಿಪತಿಗಳಾಗಿ ಬರುವವರಿಗೆ ಅವರ ಸನ್ಯಾಸ ಸ್ವೀಕಾರ ಇತ್ಯಾದಿಗಳಿಗೆ ವಿಶೇಷವಾಗಿ ಅಲ್ಲಿಂದ ಅನುಗ್ರಹವಾದಿಗಳು ಬೇಕು ಅಂತ ಪ್ರಾರ್ಥನೆ ಮಾಡಿದರು. ಹಾಗಾಗಿ ಆ ಒಂದು ಸಂದರ್ಭದಲ್ಲೂ ಸಹ ವಿಶೇಷವಾಗಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿ ಅಲ್ಲಿಂದಲೇ ಸ್ವಾಮಿಗಳನ್ನು ಸಹ ಕಳಿಸಿ ಶೃಂಗೇರಿಯಿಂದ ಅದಕ್ಕಿಂತಲೂ ಮೊದಲು ಅವರು ನೆಲಮಾವ ಮಠದ ಸ್ವಾಮಿಗಳಾಗಿ ಪಟ್ಟಾಭಿಷಿಕ್ತರಾದ ನಂತರ ಆ ಸ್ವಾಮಿಗಳು ಮಾಧವಾನಂದ ಭಾರತೀಯ ಸ್ವಾಮಿಗಳನ್ನು ಸಹ ನಾವು ಅಪ್ಪಣೆ ಮಾಡಿ ಇಲ್ಲಿಗೆ ಕಳಿಸಿದ್ವಿ. ಅವರು ಸನ್ಯಾಸವನ್ನು ನೀಡಿದರು. ಹೀಗೆ ಆ ಒಂದು ಸಂಪ್ರದಾಯ ರೀತಿಯಲ್ಲಿ ಆ ಎಲ್ಲ ಕಾರ್ಯಕ್ರಮಗಳು ಸಹ ನೆರವೇರಿದ್ದು ಅದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈಗ ತದನಂತರ ಅವರು ಮಠಾಧಿಪತಿಗಳಾಗಿ ಈ ಎಲ್ಲ ಕೆಲಸಗಳನ್ನು ಸಹ ಈಗಾಗಲೇ ಮಾತಾಡ್ತಾ ಹೇಳಿದರು. ಅನೇಕ ವಿಧವಾದಂತಹ ಕೆಲಸಗಳು ಇದೆಲ್ಲವೂ ಸಹ ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಈ ಎಲ್ಲ ಕೆಲಸಗಳು ಸಹ ಈ ತತ್ವ ಪ್ರಚಾರದ ಈ ಎಲ್ಲ ಕೆಲಸಗಳಲ್ಲೂ ಸಹ ಎಲ್ಲರೂ ವಿಶೇಷವಾಗಿ ಭಾಗವಹಿಸಬೇಕು. ಎಲ್ಲರೂ ಸಹ ಇದರಲ್ಲಿ ಪಾಲ್ಗೊಳ್ಳಬೇಕು, ಆ ಚಿಂತನೆಗಳನ್ನು ಅಳವಡಿಸಿಕೊಳ್ಳಬೇಕು ಅನ್ನುವಂತಹ ವಿಷಯವನ್ನು ಹೇಳ್ತಾ ಇದ್ದೀವಿ. ಈಗಲೇ ತುಂಬ ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದೀರಿ. ಇದು ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಯಲಿ, ಹೆಚ್ಚಿನ ಜನರು ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳುವಂತೆ ಆಗಲಿ. ಅದರಲ್ಲೂ ವಿಶೇಷವಾಗಿ ಮಕ್ಕಳು ಇದರಲ್ಲಿ ವಿಶೇಷವಾಗಿ ಭಾಗವಹಿಸ್ತಾ ಇರುವುದು, ಆ ಗೀತೆ ಇತ್ಯಾದಿಗಳನ್ನೆಲ್ಲ ಕಂಠಸ್ಥ ಮಾಡ್ತಾ ಇರೋದು, ಪಠಣ ಮಾಡ್ತೀವಿ, ಇದು ಸಹ ಅತ್ಯಂತ ಸಂತೋಷವನ್ನು ನಮ್ಮ ಮನಸ್ಸಿಗೆ ಉಂಟು ಮಾಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾವು ಸ್ವಾಮಿಗಳಿಗೆ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ರೀತಿಯಂತಹ ಕಾರ್ಯಗಳು ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಯಲಿ. ವಿಶೇಷವಾದಂತಹ ಉತ್ಸಾಹವನ್ನು ಹೊಂದಿದ್ದಾರೆ. ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಲ್ಲಿ ನಡೆಯಲಿ. ಮತ್ತು ಈ ಒಂದು ಮಠವೂ ಸಹ ಅವರ ಒಂದು ಕಾಲದಲ್ಲಿ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ನಿರಂತರವಾಗಿ ಪಡೆಯಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಇಲ್ಲಿ ಈ ಒಂದು ಮಠದಲ್ಲೂ ಸಹ ಮುಂದೆ ಅನೇಕ ವಿಧವಾದಂತಹ ಅಭಿವೃದ್ಧಿ ಕಾರ್ಯಗಳು, ಈ ಒಂದು ತತ್ವದ ಪ್ರಚಾರ ಹಾಗೂ ಮಠದಲ್ಲೂ ಸಹ ಅನೇಕ ವಿಧವಾದಂತಹ ಅಭಿವೃದ್ಧಿ ಕಾರ್ಯಗಳು ಸಹ ನಡೀಬೇಕಾಗಿದೆ. ಆದ್ದರಿಂದ ಆ ಎಲ್ಲ ಕಾರ್ಯಗಳು ಸಹ ಚೆನ್ನಾಗಿ ನಡೆಯಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಈ ಒಂದು ಕಾರ್ಯದಲ್ಲಿ ಎಲ್ಲರೂ ಸಹ ಭಾಗವಹಿಸಬೇಕು. ಇಲ್ಲ ಭಾಗವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಷ್ಟೆಲ್ಲ ಶಕ್ತಿ ಇಲ್ಲ ಅಂತಂದರೆ ಸುಮ್ಮನೆ ಇರಬೇಕು. ಅಷ್ಟೇ ಹೊರತು ಯಾರು ಸಹ ತೊಂದರೆಯನ್ನು ಮಾಡಲಿಕ್ಕೆ ಹೋಗಬಾರ್ದು, ತೊಂದರೆ ಮಾಡಬಾರ್ದು. ಇದಕ್ಕೆ ಈ ರೀತಿ ಎಲ್ಲ ಏನಾದರೂ ಸಹಾಯ ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ಇರಬೇಕು. ಸಾಮರ್ಥ್ಯ ಇದೆ ಅಂದರೆ ಖಂಡಿತ ಸಹಾಯ ಮಾಡಬೇಕು, ಇಲ್ಲ ಅಂದರೆ ಸುಮ್ಮನೆ ಇರಬೇಕು. ಅಷ್ಟೇ ಹೊರತು ತೊಂದರೆಯನ್ನು ಮಾತ್ರ ಯಾರು ಮಾಡಬಾರ್ದು. ಈ ರೀತಿಯಾಗಿ ತೊಂದರೆಯನ್ನು ಮಾಡುವುದು ಅನ್ನೋದು ತುಂಬ ತಪ್ಪು. ಮತ್ತು ವಿಶೇಷವಾಗಿ ಈ ಒಂದು ಮಠದ ಆಸ್ತಿಗಳು ಮತ್ತು ಇದರ ಒಂದು ವ್ಯವಸ್ಥೆಗಳು ಇದೆಲ್ಲದರ ಒಂದು ಸಂರಕ್ಷಣೆಯು ಇದೆಲ್ಲದೂ ಸಹ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಆಗಲಿ. ಯಾರು ಸಹ ಈ ಒಂದು ವಿಷಯದಲ್ಲಿ ತೊಂದರೆ ಮಾಡಲಿಕ್ಕೆ ಹೋಗಬಾರ್ದು. ಇವತ್ತಿನ ದಿವಸ ನಾವೇನೋ ಯೋಚನೆ ಮಾಡಿ ಏನೋ ವಾದ ಮಾಡಿ ಇದಕ್ಕೆ ತೊಂದರೆ ಮಾಡಬಹುದು. ಆದರೆ ಇವತ್ತು ನಾವು ತೊಂದರೆ ಮಾಡಿದ್ದೀವಿ ಅಂತಂದರೆ ನಾಳೆ ನಮ್ಮ ತೊಂದರೆಗೆ ಒಂದು ಶಂಕುಸ್ಥಾಪನೆ ಮಾಡಿದೆ ಹಾಗೆ ಪುನಃ ನಮಗಾಗಬೇಕಂತ ತೊಂದರೆ ನಾವು ಶಂಕುಸ್ಥಾಪನೆ ಮಾಡಿದೆ. ಇವತ್ತು ಇನ್ನೊಬ್ಬರಿಗೆ ತೊಂದರೆ ಮಾಡಿದ್ದೀವಿ ಅಂತ. ಅದರಿಂದ ಇಂತಹ ಕೆಲಸವನ್ನು ಯಾರು ಸಹ ಮಾಡದೆ ಇದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಸಹಾಯವನ್ನು ಸಹ ಮಾಡಿ ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಆಸ್ತಿಕ ಮಹಾಜನರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಇಲ್ಲಿಯ ಸೇವೆಯನ್ನು ಮಾಡ್ತಾ ಇರ್ತಕ್ಕಂತಹ ಎಲ್ಲರಿಗೂ ಸಹ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆ ಇವತ್ತು ವಿಶೇಷವಾದಂತಹ ಒಂದು
ಸಾಧನೆಯನ್ನು ಗುರು ಸೇವೆಯನ್ನು ಮಾಡಿರ್ತಕ್ಕಂಥವರು. ಈ ಒಂದು ಶಂಕರ ಭಗವತ್ಪಾದಾಚಾರ್ಯರ ತತ್ವಗಳನ್ನು, ವಿದ್ಯಾರಣ್ಯ ಮಹಾಸ್ವಾಮಿಗಳವರ ತತ್ವಗಳನ್ನು, ಅವರ ಮಾಹಾತ್ಮ್ಯವನ್ನು ಜನರಿಗೆ ತಿಳಿಸುವಂತಹ ಕಾರ್ಯವಾದಲ್ಲಿ ವಿಶೇಷವಾದಂತಹ ಶ್ರಮವನ್ನು ಪಟ್ಟಿರ್ತಕ್ಕಂತಹ ವಿದ್ವಾಂಸರಿಗೆ ಇವತ್ತು ಸನ್ಮಾನ ಮಾಡಿದ್ದು ಅದು ಸಹ ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಅವರೆಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ನಮ್ಮ ನಾರಾಯಣ ಸ್ಮರಣ ಪೂರ್ವಕವಾಗಿರ್ತಕ್ಕಂತಹ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಈ ಒಂದು ಗುರುಭಕ್ತಿ, ಈಗಾಗಲೇ ಸ್ವಾಮಿಗಳು ಮಾತಾಡ್ತಾ ಹೇಳಿದರು, ಇಲ್ಲಿ ಆವಾಗ ಬರ್ತಾ ಇರಬೇಕು ಅಂತ ಹೇಳಿದರು. ನಿಮ್ಮೆಲ್ಲರ ಒಂದು ಭಕ್ತಿಯನ್ನು ನೋಡಿದಾಗ ಪುನಃ ಪುನಃ ಮತ್ತೆ ಮತ್ತೆ ಇಲ್ಲಿ ಬರಬೇಕು ಅಂತ ನನಗೂ ಸಹ ಅನಿಸ್ತಾ ಇದೆ. ಹಾಗಾಗಿ ನನಗೂ ಸಹ ಮತ್ತೊಮ್ಮೆ ನಮ್ಮ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾ